ನಮಸ್ಕಾರ ನ್ಯೂಸ್ 10 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಶಿವಮೊಗ್ಗ ಹರ್ಷ ಕೇಸನ್ನ ಎನ್ಐಎಗೆ ಹಸ್ತಾಂತರ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಹರ್ಷ ಸರ್ಕಾರದಿಂದ ಎನ್ಐಎಗೆ ಈ ಒಂದು ಕೇಸನ್ನ ಹಸ್ತಾಂತರ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಹರ್ಷ ಸಾವನ್ನಪ್ಪಿದಂತ ಸಂದರ್ಭದಲ್ಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇತ್ತು, ಆಗ್ರಹಿಸಲಾಗ್ತಾ ಇತ್ತು. ಶೀಘ್ರವೇ ಶಿವಮೊಗ್ಗಕ್ಕೆ ಎನ್ಐಎ ತಂಡ ಭೇಟಿಯನ್ನ ನೀಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 10 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಎಲ್ಲ ಆರೋಪಿಗಳು ಕೂಡ ಬೆಂಗಳೂರಿನ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆಯಂತೆ. ಎನ್ಐಎ ತನಿಖೆ ಆರಂಭಕ್ಕೂ ಮೊದಲು ಆರೋಪಿಗಳನ್ನ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಫೆಬ್ರವರಿ 20ರಂದು ನಡೆದಿತ್ತು ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆ. ಎನ್ಐಎ ತನಿಖೆಗೆ ಆಗ್ರಹಿಸಿದ್ರು ಹಲವು ಸಂಘಟನೆಗಳು, ಹಾಗೆ ಬಿಜೆಪಿ ನಾಯಕರು ಇನ್ಕ್ಲೂಡಿಂಗ್ ಕೇಂದ್ರ ಸಚಿವರಾಗಿರುವಂತ ಶೋಭಾ ಕರಂದ್ಲಾಜೆ ಸೇರಿದಂತೆ ಸಾಕಷ್ಟು ಜನ ಬಿಜೆಪಿಯ ಶಾಸಕರು ಕೂಡ ಆಗ್ರಹಿಸಿದ್ರು. ರೇಣುಕಾಚಾರ್ಯ ಅವರೆಲ್ಲರೂ ಕೂಡ ಆಗ್ರಹಿಸಿದ್ರು ಎನ್ಐಎಗೆ ವಹಿಸಬೇಕು ಅಂತ. ಆ ಸಂದರ್ಭದಲ್ಲಿ ಗೃಹ ಸಚಿವರು ಇಲ್ಲ, ನಮ್ಮ ರಾಜ್ಯದ ಪೊಲೀಸ್ ಇಲಾಖೆನೇ ಸಮರ್ಥವಾಗಿದೆ, ಅವರೇ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಈಗ ಆಲ್ರೆಡಿ ಬಂಧಿಸಿದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಈಗ ಬರ್ತಾ ಇರುವಂತ ಅಪ್ಡೇಟ್ ಮಾಹಿತಿ ಪ್ರಕಾರ ಎನ್ಐಎಗೆ ಈ ಒಂದು ಕೇಸನ್ನ ಹಸ್ತಾಂತರ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ರಾಜ್ಯದ ಪೊಲೀಸರು 10 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಆ ಒಂದು ಆರೋಪಿಗಳನ್ನೆಲ್ಲರನ್ನೂ ಕೂಡ ಬೆಂಗಳೂರಿನ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಎನ್ಐಎ ತನಿಖೆ ಆರಂಭಕ್ಕೂ ಮೊದಲು ಆರೋಪಿಗಳನ್ನ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಫೆಬ್ರವರಿ 20ನೇ ತಾರೀಕು ನಡೆದಿದ್ದಂತ ಹರ್ಷ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ಯಾವ ರೀತಿಯಾದಂತ ಒಂದು ಆಕ್ರೋಶ ಭುಗಿಲೆದ್ದಿತ್ತು ಅಂತ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ಹರ್ಷ ಸಾವನ್ನಪ್ಪಿದಂತ ಸಂದರ್ಭದಲ್ಲೇ ಈ ಒಂದು ಆಗ್ರಹ ಕೇಳಿ ಬಂದಿತ್ತು. ಹಲವಾರು ಹಿಂದೂಪರ ಸಂಘಟನೆಯವರು ಹಾಗೆ ಬಿಜೆಪಿ ನಾಯಕರು ಕೂಡ ಕೇಳಿದ್ರು ಎನ್ಐಎಗೆ ಈ ಒಂದು ಕೇಸನ್ನ ಹಸ್ತಾಂತರ ಮಾಡಬೇಕು ಅಂತ. ಈಗ ಆಲ್ಮೋಸ್ಟ್ ವಹಿಸುವಂತ ಸಾಧ್ಯತೆ ದಟ್ಟವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಎನ್ಐಎ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೆಸುತ್ತೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತದೆ ಇದ್ರ ಬಗ್ಗೆ? ಪೃಥ್ವಿ, ಈಗಾಗಲೇ ಏನೊಂದು ಹರ್ಷ ಕೇಸ್ ಕೊಲೆ ಪ್ರಕರಣಕ್ಕೆ ಅಂದರೆ ಫೆಬ್ರವರಿ 20ನೇ ತಾರೀಕು ಕೊಲೆ ಆಗುತ್ತೆ. ಕೊಲೆ ಆಗಿ ಸುಮಾರು 2 ದಿನಗಳ ಕಾಲ ಶಿವಮೊಗ್ಗದಲ್ಲಿ ಸಾಕಷ್ಟು ಒಂದು ಉದ್ವಿಗ್ನ ವಾತಾವರಣ ಪರಿಸ್ಥಿತಿ ಉಂಟಾಗುತ್ತೆ. ಇದರ ಬೆನ್ನಲ್ಲೇ ಕೇವಲ 1 ವಾರದೊಳಗಡೆ ಸುಮಾರು 10 ಜನ ಆರೋಪಿಗಳನ್ನು ಪೊಲೀಸರು, ಶಿವಮೊಗ್ಗ ಪೊಲೀಸರು ಹಾಗೂ 3 ಜನ ತಂಡಗಳನ್ನು ನೇತೃತ್ವದಲ್ಲಿ 10 ಜನ ಆರೋಪಿಗಳನ್ನು ಬಂಧಿಸ್ತಾರೆ. ವಿಚಾರಣೆ ಕೈಗೊಳ್ಳಲಾದ ನಂತರ ಸಾಕಷ್ಟು ಮಾಹಿತಿಗಳನ್ನು ಹೊರ ಹಾಕಲಿರ್ತಾರೆ. ಅಂದರೆ ಇದರ ಆರೋಪಿಗಳ ಬೆನ್ನಲ್ಲೇ ನಿಂತಂಥ ಸಾಕಷ್ಟು ಜನ ಇದ್ದಾರಾ ಅಥವಾ ಯಾರಾದರೂ ಅವ್ರಿಗೆ ಕುಮ್ಮಕ್ಕನ್ನು ನೀಡಿ ಹರ್ಷ ಕೊಲೆಯನ್ನು ಮಾಡಿಸಿದ್ದಾರಾ ಅನ್ನೋ ರೀತಿಯಲ್ಲಿ ಹಲವು ಪ್ರಶ್ನೆಗಳು ಮೂಡ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಸರ್ಕಾರವೇ ಎನ್ಐಎ ತನಿಖೆಗೆ ಸೂಚನೆ ನೀಡಿದೆ. ಸದ್ಯಕ್ಕೆ ಸರ್ಕಾರದಿಂದ ಎನ್ಐಎಗೆ ತನಿಖೆಗೆ ಅಷ್ಟು ಕೂಡ ಅಂದಿದೆ ಅನ್ನೋದು ಕೂಡ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಶಿವಮೊಗ್ಗ ನಗರಕ್ಕೆ 2 ರಿಂದ 3 ದಿನಗಳಲ್ಲೇ ಎನ್ಐಎ ತಂಡ ಒಂದು ಕಾಲಿಟ್ಟಾದ ನಂತರ ತನಿಖೆಯನ್ನು ಚುರುಕುಗೊಳಿಸಿದೆ. ಈಗಾಗಲೇ ಆರೋಪಿಗಳು 10 ಜನ ಆರೋಪಿಗಳು ಏನು ಅರೆಸ್ಟ್ ಆಗಿದ್ದಾರೆ ಅವರನ್ನ ಎಲ್ಲರನ್ನೂ ಕೂಡ ಒಂದೇ ಕಡೆ ಇಡದೆ, ಅಂದರೆ ಹಾಸನ ಹಾಗೂ ಬಳ್ಳಾರಿ ಇನ್ನ ಮುಂತಾದ ಬೆಂಗಳೂರು ಬೇರೆ ಬೇರೆ ಕಡೆ ಜೈಲುಗಳಲ್ಲಿ ಇಟ್ಟಿದ್ದಾರೆ. ಎಲ್ಲ ಆರೋಪಿಗಳನ್ನು ಒಟ್ಟಿಗೆ ಬೆಂಗಳೂರಿನಲ್ಲಿ ಇಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಜೊತೆಗೆ ಅವರೆಲ್ಲರನ್ನು ಕೂಡ ಶಿಫ್ಟ್ ಮಾಡಿದ ನಂತರ ಮತ್ತೆ ಎನ್ಐಎ ತನಿಖೆ ಚುರುಗೊಳ್ತಾ ಇರ್ತಕ್ಕಂಥ. ಯಾಕೆಂತ ಹೇಳಿದ್ರೆ ಏನು ಹರ್ಷನ ಕೊಲೆ ಪ್ರಕರಣದಲ್ಲಿ ಕಾಣದ ಕೈಗಳು ಆಟ ಆಡ್ತಿದೆ ಅಂತ ಸಾಕಷ್ಟು ಜನ ರಾಜ್ಯದ ಪೊಲೀಸರು ಒಂದ್ ಕಡೆ ತನಿಖೆಯನ್ನ ಮಾಡ್ತಾ ಇದ್ದಾರೆ, 10 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಎನ್ಐಎಗೆ ವಹಿಸಿದಂತ ಸಂದರ್ಭದಲ್ಲಿ ಅವ್ರು ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಅಂತ, ಇಲ್ಲಿ ಪ್ರಮುಖವಾಗಿ ಎನ್ಐಎ ಇನ್ವೆಸ್ಟಿಗೇಷನ್ ಯಾವ ರೀತಿಯಾಗಿರುತ್ತೆ? ಪೃಥ್ವಿ, ಖಂಡಿತವಾಗ್ಲೂ ಯಾವತ್ತಂದ್ರೆ ಈ ಏನು ಆರೋಪಿಗಳು ಅರೆಸ್ಟ್ ಆಗಿದೆ 10 ಜನ ಆರೋಪಿಗಳನ್ನ ಪ್ರತಿಯೊಬ್ಬರನ್ನು ಕೂಡ ವಿವಿಧ ರೀತಿಯಲ್ಲಿ ಎನ್ಐಎ ಅವರು ತನಿಖೆಯನ್ನು ಮಾಡ್ತಾರೆ. ತನಿಖೆ ಮಾಡಿದ ನಂತರ ಪ್ರತಿಯೊಂದು ಏರಿಯಾಗಳಲ್ಲಿ, ಅಂದರೆ ಹರ್ಷ ಎಲ್ಲೆಲ್ಲಿ ಓಡಾಡಿದ್ದ, ಯಾವ್ಯಾವ ರೀತಿ ಡಿಜಿಟಲ್ ಎವಿಡೆನ್ಸ್ ಕೊಟ್ಟಿದ್ದಾರೆ ಪೊಲೀಸರು ಹರ್ಷನ ಕೊಲೆ ಪ್ರಕರಣದಲ್ಲಿ, ಆ ರೀತಿ ಎಲ್ಲವನ್ನು ಕೂಡ ಸಾಕ್ಷ್ಯ ರೂಪಗಳಲ್ಲಿ ಕಲೆ ಹಾಕ್ತಾ ಇರ್ತಾರೆ. ಜೊತೆಗೆ ಹರ್ಷನ ಫ್ಯಾಮಿಲಿ ಆಗಿರ್ಬೋದು, ಆರೋಪಿಗಳ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರನ್ನೂ ಕೂಡ ವಿಚಾರಣೆ ಮಾಡ್ತಾರೆ. ಮತ್ತೊಂದು ಪ್ರಮುಖವಾದದ್ದು ಏನಂತಂದರೆ ಹರ್ಷನ ಕೊಲೆ ಏನು ಆರೋಪಿಗಳಿದ್ದಾರೆ ಅವರ ಹಿಂದೆ ಇರತಕ್ಕಂಥ ಕಾಣದ ಕೈಗಳು ಯಾರು, ಈ ರೀತಿಯಾಗಿ ಎನ್ಐಎ ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ಪೂರ್ಣವಾಗಿ ಅಂದರೆ ತುಂಬ ಆಳಕ್ಕೆ ಹೋಗಿ ಅವರನ್ನು ಒಂದು ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಜೊತೆಗೆ ಶಿವಮೊಗ್ಗದಿಂದ ಕೂಡ ತನಿಖಾ ತಂಡಗಳು ಏನು 3-4 ತಂಡಗಳು ಮಾಡಿದೆ ಅವರೆಲ್ಲರನ್ನು ಕೂಡ ಪೊಲೀಸರನ್ನು ಸಹ ಎನ್ಐಎ ತಂಡ ವಿಚಾರಣೆ ಮಾಡಿ ಎಲ್ಲೆಲ್ಲಿ ನೀವು ಮೊದಲನೇ ಭೇಟಿಯಾಗಿದ್ದಾಗ ಎಷ್ಟು ಗಂಟೆಗೆ ಯಾವ ರೀತಿ ಇತ್ತು,
ಟೆಕ್ನಿಕಲ್ ಎವಿಡೆನ್ಸ್ ಏನು ಸಿಗಿತ್ತು, ಹರ್ಷನ ಕೊಲೆ ಆಗಿ ಘಟನೆ ನಡೆದ ನಂತರ ಸಾಕ್ಷ್ಯಗಳು ಯಾವ ರೀತಿ ಸಿಗಿದೆ, ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಪೊಲೀಸರಿಂದ ಕೂಡ NIA ತನಿಖೆಗಳು ತಗೊಂತಾ ಇರ್ತಕ್ಕಂಥದ್ದು. ಮಂಜು, ರಾಜ್ಯ ಪೊಲೀಸರು ತನಿಖೆ ಮಾಡಿ 10 ಆರೋಪಿಗಳನ್ನ ಬಂಧಿಸಿದ್ರಲ್ಲ, ಈಗ ಅಕಸ್ಮಾತ್ ಈಗ NIAಗೆ ವಹಿಸೇ ಬಿಟ್ರು ಅಂತ ಅನ್ಕೊಳ್ಳೋಣ, ನಾಳೆಯಿಂದ ಶುರುವಾಯ್ತು ಅಂತ ಅನ್ಕೊಳ್ಳೋಣ, ರಾಜ್ಯ ಪೊಲೀಸರ ತನಿಖೆ ಅಲ್ಲಿಗೆ ಮುಗ್ದೋಗುತ್ತಾ? ಹಾಗಾದ್ರೆ NIAಗೆ ವಹಿಸಿದ ನಂತರ ಖಂಡಿತವಾಗ್ಲೂ ಪೃಥ್ವಿ, ಯಾಕೆ ಅಂತ ಹೇಳಿದ್ರೆ ಇವ್ರು ಏನೇನು ತನಿಖೆಯನ್ನು ಈಗಾಗಲೇ 10 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ, ಮತ್ತೆ ಸಾಕ್ಷ್ಯ ರೂಪಗಳನ್ನು ಮಾಡಿದ್ದಾರೆ, ಜೊತೆಗೆ ಚಾರ್ಜ್ ಶೀಟನ್ನು ಮಾತ್ರ ಸಬ್ಮಿಟ್ ಮಾಡಿ ಆರೋಪಿಗಳ ವಿರುದ್ಧವಾಗಿ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು, ಶಿವಮೊಗ್ಗದ ಕೋರ್ಟ್ಗೆ. ಆದರೆ ಇವರು NIA ತನಿಖೆ ತಂಡಕ್ಕೆ ಕೊಟ್ಟಾದ ನಂತರ ಪೊಲೀಸರ ಪ್ರೊಸೆಸ್ ಏನಿದೆ, ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋದಂಥದ್ದಾಗಲಿ ಅಥವಾ ಆರೋಪಿಗಳಿಂದ ಎವಿಡೆನ್ಸ್ ಸಿಕ್ಕಿರೋದಂತಾಗಲಿ, ಪ್ರತಿಯೊಂದು ಹಂತವಾಗಿ ಏನು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ರು ಅದರ ಪ್ರೊಸೆಸ್ ಪೊಲೀಸರು ಮಾಡ್ತಾ ಇರಬೇಕು. ಆದರೆ NIAದವರು ಮಾತ್ರ ಅಂದರೆ ಕಾಣದ ಕೈಗಳಿದೆ ಅಂತ ಏನು ಆರೋಪ ಮಾಡಲಾಗ್ತಿತ್ತು ಕೆಲವು ಸಂಸದರಿಂದ ಅಥವಾ ಕೆಲವು ಮಿನಿಸ್ಟರ್ಗಳಿಂದ MLAಗಳಿಂದ ಏನಿತ್ತು, ಅದು ಸತ್ಯತೆಗಳನ್ನು ಬಯಲು ಮಾಡೋದಕ್ಕೆ NIA ಸಂಸ್ಥೆಗೆ ಕೊಟ್ಟಿರೋದು. ಸದ್ಯಕ್ಕೆ ಈಗ ಪೊಲೀಸರ ತನಿಖೆ ಅಲ್ಲದೆ NIA ಅಂದರೆ ಅದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಆಗಿರೋದ್ರಿಂದ ಒಂದು ಬೇರೆ ಮಟ್ಟದಲ್ಲಿ ತನಿಖೆಯನ್ನು ಕೈಗೊಳ್ತಾರೆ. ಅಂದರೆ ಪೊಲೀಸರ್ ಲೆವೆಲ್ ಬಿಟ್ಟು ಇನ್ನೊಂದು ಹಂತಕ್ಕೆ ತಲುಪಿ ಪ್ರತಿಯೊಂದು FSL ರಿಪೋರ್ಟಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಮಾಹಿತಿಗಳನ್ನು ಕಲೆ ಹಾಕಿ ಅದರಿಂದ ಬಂದಂಥ ರಿಪೋರ್ಟನ್ನು ರಾಜ್ಯ ಸರ್ಕಾರಕ್ಕೆ ನೀಡ್ತಾರೆ. ಅಂದರೆ ಕಾಣದ ಕೈಗಳಿದೆಯಾ ಅಥವಾ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿರೋದಾ ಅಥವಾ ಇವರ ಏನೊಂದು ಹಳೆ ವೈಷಮ್ಯ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರ್ತಕ್ಕಂಥ ಕಾರ್ಯಕರ್ತನ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನ ಕಲೆ ಹಾಕಿ ಕಂಪ್ಲೀಟ್ ಆಗಿ ಫೈನಲ್ ರಿಪೋರ್ಟ್ ಅನ್ನ ಏನು ರಾಷ್ಟ್ರ ಮಟ್ಟದ ಒಂದು ತನಿಖಾ ತಂಡ ಇದೆ ಅವರು ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ. ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ರಲ್ಲ, ಹರ್ಷ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರು. 10 ಜನ ಆರೋಪಿಗಳನ್ನ ಈಗ ಆಲ್ರೆಡಿ ಬಂಧಿಸಿದ್ದಾರೆ, ಅವ್ರನ್ನ ವಿಚಾರಣೆಯನ್ನ ಕೂಡ ಮಾಡ್ಲಾಗ್ತಾ ಇರುವಂಥದ್ದು. ಇದರ ಹಿಂದೆ ಯಾರಾದರೂ ಇದ್ದಾರಾ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲೇ NIAಗೆ ಈ ಒಂದು ಪ್ರಕರಣವನ್ನ ಹಸ್ತಾಂತರ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು. ಹರ್ಷ ಕೊಲೆ ಆದಂತ ಸಂದರ್ಭದಲ್ಲಿ ನ್ಯೂಸ್ 18ನಲ್ಲಿ ನಾವು ಶೋಭಾ ಕರಂದ್ಲಾಜೆ ಸೇರಿದಂತೆ ಸಾಕಷ್ಟು ಜನ ನಾಯಕರುಗಳನ್ನ BJP ನಾಯಕರನ್ನ ಮಾತನಾಡಿಸಿದಾಗ ಅವರೆಲ್ಲರೂ ಕೂಡ ಆಗ್ರಹಿಸ್ತಾ ಇದ್ರು, ಇಲ್ಲ ನಾನು NIAಗೆ ತನಿಖೆಯನ್ನು ವಹಿಸಬೇಕು ಅಂತ ಕೇಳ್ತೀನಿ ಅಂತ ಪತ್ರವನ್ನ ಕೂಡ ಬರೆದಿದ್ರು. ಈವನ್ ಶೋಭಾ ಕರಂದ್ಲಾಜೆ ಪತ್ರವನ್ನ ಕೂಡ ಬರೆದಿದ್ರು ಗೃಹ ಇಲಾಖೆಗೆ, ರಾಜ್ಯದ ಗೃಹ ಇಲಾಖೆಗೆ ಪತ್ರವನ್ನ ಬರೆದು NIAಗೆ ಹಸ್ತಾಂತರ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಮುಖ್ಯಮಂತ್ರಿಗಳನ್ನ ಕೂಡ ಆಗ್ರಹಿಸಲಾಗಿತ್ತು, ಸಾಕಷ್ಟು ಜನ BJP MLAಗಳು ಆಗ್ರಹಿಸಿದ್ರು, ಇವನ್ನ ಹಿಂದೂಪರ ಸಂಘಟನೆಗಳ ಪ್ರಮುಖರು ಕೂಡ ಆಗ್ರಹಿಸಿದ್ರು NIAಗೆ ವಹಿಸಬೇಕು, ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತೆಲ್ಲ ಆರೋಪವನ್ನ ಮಾಡ್ತಾ ಇದ್ರು. ಈಗ ನೋಡ್ತಾ ಇದ್ರೆ NIAಗೆ ವಹಿಸುವಂತ ಸಾಧ್ಯತೆ ಅಂತೂ ದಟ್ಟವಾಗಿದೆ. ಮೊನ್ನೆ BBMP ನಿರ್ಲಕ್ಷ್ಯಕ್ಕೆ ಬಾಲಕಿ ಬಲಿಯಾಗಿದ್ಲು, ಈಗ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ತಂದೆ ಮತ್ತು ಮಗಳು ಸಾವನ್ನಪ್ಪದಂತಾಗಿದೆ. ಬೇಜವಾಬ್ದಾರಿ ಅಧಿಕಾರಿಗಳು ಜನರಿಗೆ ಪ್ರಾಣದ ಸಂಕಟ. ನೋಡ್ತಾ ಇದ್ದೀರಲ್ಲ, ಬೆಂಗಳೂರಿನಲ್ಲಿ ದಿನವೊಂದಕ್ಕೆ ಯಾವ್ಯಾವ ರೀತಿಯಾದಂತ ಅವಾಂತರಗಳು ನಡೀತಾ ಇದೆ. ಕಂಪ್ಲೀಟ್ ಆಗಿ ಈ ಅವಾಂತರಗಳು ಸಾವಿಗೆ ಕಾರಣ ಅಂದ್ರೆ ಅಧಿಕಾರಿ ವರ್ಗ, ಅಧಿಕಾರಿಗಳ ಬೇಜವಾಬ್ದಾರಿಯಿಂದಲೇ ದಿನಕ್ಕೊಬ್ಬರಂತೆ ಸಾಯುವಂತ ಆಗ್ತದೆ. ಒಂದ್ ಕಡೆ BBMPಯ ನಿರ್ಲಕ್ಷ್ಯದಿಂದಾಗಿ ಬಾಲಕಿ ಸಾವನ್ನಪ್ಪಿದ್ದನ್ನ ಗಮನಿಸಿದ್ರಿ, ಮತ್ತು ಒಂದ್ ಕಡೆ ಈಗ ಬೆಸ್ಕಾಂನ ನಿರ್ಲಕ್ಷ್ಯದಿಂದಾಗಿ ತಂದೆ ಮತ್ತು ಮಗಳು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ ಬಡವರ ಜೀವಗಳಿಗೆ ಬೆಲೆನೇ ಇಲ್ವಾ ಅನ್ನುವಂತ ಪ್ರಶ್ನೆ ಎದುರಾಗುತ್ತೆ. ಈ ರೀತಿಯಾಗಿ ನೋಡ್ಬೇಕಾದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಬಡವರ ಪ್ರಾಣಕ್ಕೆ ಕುತ್ತು ತರ್ತಾ ಇರುವಂತದ್ದು. ಹೆಣ ಬೀಳೋವರೆಗೂ ಕೂಡ ಎಚ್ಚೆತ್ಕೊಳ್ಳೋದಿಲ್ಲ ಅಧಿಕಾರಿಗಳು. ಅಲ್ಲಿ ಟ್ರಾನ್ಸ್ಫಾರ್ಮರ್ ಕೆಟ್ಟೋದಂತ ಸಂದರ್ಭದಲ್ಲಿ ಹೊಗೆ ಬರಬೇಕಾದ್ರೆ ಅಲ್ಲಿದ್ದಂತ ಒಂದಿಬ್ರು ಸ್ಥಳೀಯರು 12ವರೆಗೆ ಕರೆಯನ್ನ ಮಾಡಿದ್ದಾರೆ ಬೆಸ್ಕಾಂಗೆ, ಬನ್ನಿ ಈ ರೀತಿಯಾಗಿ ಆಗ್ತಾ ಇದೆ, ಏನೋ ಒಂದು ಅವಾಂತರ ಆಗ್ಬಿಡುತ್ತೆ, ಸಮಸ್ಯೆ ಆಗ್ಬಿಟ್ಟಿದೆ, ಅದನ್ನ ಸರಿ ಮಾಡಿ ಹೋಗಿ ಅಂತ ಹೇಳಿದ್ರೆ ಬೆಸ್ಕಾಂನವರು ಕೇರ್ಲೆಸ್ ಆಗಿದ್ರು. ಅದಾದ್ಮೇಲೆ ಈ ಅವಾಂತರ ಆಯ್ತು. ಇನ್ನ BBMP ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅಕ್ಷಯ ಸಾವನ್ನಪ್ಪಿದ್ಲು ಪಾಪ. ಆ ಒಂದು ಅಂಡರ್ ಪಾಸ್ ನಲ್ಲಿ ನೀರು ತುಂಬಿಕೊಂಡಿತ್ತು. ಸೊ ಹೀಗಾಗಿ ಅನಿವಾರ್ಯವಾಗಿ ಅಲ್ಲಿ ರೋಡ್ ಕ್ರಾಸ್ ಅನ್ನ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಮಗು ಸಾವನ್ನಪ್ಪಿತ್ತು. 14 ವರ್ಷದ ಅಕ್ಷಯ ಸಾವನ್ನಪ್ಪಿದ್ಲು. ಈಗ ತಂದೆ ಮತ್ತು ಮಗಳು ಸಾವನ್ನಪ್ಪಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ. ಮಗಳ ಮದುವೆ ಸಂತಸದಲ್ಲಿದ್ದವರಿಗೆ ಆಘಾತ ಎದುರಾಯಿತು. ಮದುವೆ ಸಿದ್ಧತೆ ವೇಳೆ ಇಲ್ಲಿ ಜವರಾಯ ಎದುರಾಗಿರುವಂಥದ್ದು, ಟ್ರಾನ್ಸ್ಫಾರ್ಮರ್ ಸ್ಫೋಟ, ತಂದೆ ಮಗಳ ಸಾವಾಗಿರುವಂಥದ್ದು. ಹೀಗೆ ತೋರಿಸ್ತಾ ಇದ್ವಿ ನಿನ್ನೆನೂ ಕೂಡ. ತಂದೆ ಆ ಸ್ಫೋಟ ಆದಂತ ಸಂದರ್ಭದಲ್ಲಿ ತಂದೆ ಮಗಳು ಇಬ್ರು ಕೂಡ 90% ಅಷ್ಟು ಅವರ ದೇಹಕ್ಕೆ ಹಾನಿಯಾಗಿತ್ತು. ಸೊ ಆ ಸಂದರ್ಭದಲ್ಲಿ ತಂದೆ ಮತ್ತು ಮಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ತಂದೆ ಸಾವನ್ನಪ್ಪಿದ್ರು.
ಇನ್ನ ICU ನಲ್ಲಿ ಟ್ರೀಟ್ಮೆಂಟ್ ಅನ್ನು ನೀಡಲಾಗ್ತಾ ಇತ್ತು ಮಗಳಿಗೆ. ಮಗಳು ಕೂಡ ಸಾವನ್ನಪ್ಪಿದ್ದಾರೆ. ಅದು ಅವರು ಕಲ್ಯಾಣ ಮಂಟಪಕ್ಕೆ ಹೋಗಿ ದುಡ್ಡು ಕಟ್ಟಿ ಅದನ್ನು ಬುಕ್ ಮಾಡಿ ಬರುವಂತ ಸಂದರ್ಭದಲ್ಲಿ ಆಗಿರೋದು. ಎಂಗೇಜ್ಮೆಂಟ್ ಆಗಿತ್ತು ಪಾಪ ಆ ಹೆಣ್ಮಗಳಿಗೆ. ನಿನ್ನೆ ತಂದೆ ದುರ್ಮರಣ ಅಪ್ಪಿದ್ರು. ಇಂದು ಬೆಳಗಿನ ಜಾವ 2 ಮಗಳು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಉಲ್ಲಾಳ ಬಳಿ ಟ್ರಾನ್ಸ್ಫಾರ್ಮರ್ ಸ್ಫೋಟದಿಂದಾಗಿ ಈ ಒಂದು ಘಟನೆ ಆಗಿತ್ತು. ಕಲ್ಯಾಣ ಮಂಟಪ ಬುಕ್ ಮಾಡಿ ಬರ್ತಾ ಇದ್ದ ವೇಳೆ ಈ ಘಟನೆ ನಡೆಯಿತು. ಸ್ಕೂಟಿಯಲ್ಲಿ ಮನೆಗೆ ವಾಪಸ್ ಆಗ್ತಾ ಇದ್ರು ತಂದೆ ಮತ್ತು ಮಗಳು. ಮಂಗನಹಳ್ಳಿ ಬ್ರಿಡ್ಜ್ ಬಳಿ ಟ್ರಾನ್ಸ್ಫಾರ್ಮರ್ ಸ್ಫೋಟ ಆಯಿತು. ಸ್ಫೋಟದ ತೀವ್ರತೆಗೆ ಬೈಕ್ ಸಂಪೂರ್ಣವಾಗಿ ಭಸ್ಮವಾಯಿತು. ತಂದೆ ಶಿವರಾಜುಗೆ ಬೆಂಕಿ ತಗುಲಿ ಚಿಕಿತ್ಸೆ ಫಲಿಸದೆ ಅವರು ಸಾವನ್ನಪ್ಪಿದ್ರು. ನಿನ್ನೆನೆ ಗಾಯಗೊಂಡಿದ್ದಂಥ ಮಗಳು ಚೈತನ್ಯ ಅವರನ್ನ ICUನಲ್ಲಿರಿಸಿ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇತ್ತು. ಬಟ್ ಆ ಚಿಕಿತ್ಸೆ ಫಲಕಾರಿ ಆಗ್ಲಿಲ್ಲ. ಅವರು ಕೂಡ ಸಾವನ್ನಪ್ಪಿದ್ರು. ತೋರಿಸ್ತಾ ಇದೀವಲ್ಲ ಚೈತನ್ಯ ಅವರು ಈಗ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ. ಮದ್ವೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಯಾಣ ಮಂಟಪವನ್ನ ಬುಕ್ ಮಾಡ್ಲಿಕ್ಕೋಸ್ಕರ ಪಾಪ ಹೋಗಿದ್ರು ತಂದೆ ಮತ್ತು ಮಗಳು. ಅಲ್ಲಿ ಏನಾದ್ರು ಬಸ್ ಗೀಸಿದ್ರೆ ಏನ್ ಕತೆ ಅಂತ. ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಆ ರೋಡ್ ನಲ್ಲಿ ಬಸ್ ಏನಾದ್ರೂ ಹೋಗಿದ್ದಿದ್ರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದು ದೊಡ್ಡ ಆಘಾತ ಎದುರಾಗ್ತಾ ಇತ್ತು. ಇಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಬೆಸ್ಕಾಂ ಅವ್ರಿಗೆ, ಬನ್ನಿ ಇಲ್ಲಿ ಸರಿಪಡಿಸಿ ಅಂತ. ಹೊಗೆ ಬರ್ತಾ ಇತ್ತಂತೆ. ಒಂದಿಬ್ರು ಕರೆಯನ್ನ ಮಾಡಿ ತಿಳಿಸಿದ್ದಾರೆ ಬೆಸ್ಕಾಂನವ್ರಿಗೆ. ಆದ್ರೂ ಕೂಡ ಸತತ ಒಂದು 2-3 ಗಂಟೆ ಆದ್ರೂ ಕೂಡ ಬಂದಿಲ್ಲ. ಅದಾದ್ಮೇಲೆ ಈ ದುರಂತ ಸಂಭವಿಸ್ತು. ಆ ಬೆಂಕಿ ನೋಡಿ ಹೆಂಗೆ ಹೊತ್ಕೊಂಡಿದೆ. ಆ ಸಂದರ್ಭದಲ್ಲಿ ಇನ್ನೂ ಏನಾದ್ರೂ ಜಾಸ್ತಿ ಜನ ಹೋಗ್ತಿದ್ರೆ ಇನ್ನೊಂದು ದೊಡ್ಡ ಘಟನೆ ಆಗೋಗಿರೋದು. ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ದಾಖಲಾಗಿದೆ FIR. ಬೆಸ್ಕಾಂ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ವಿರುದ್ಧ FIR ಅನ್ನ ದಾಖಲು ಮಾಡಲಾಗಿದೆ. ಸಚಿವ ಸೋಮಶೇಖರ್ ಸೂಚನೆ ಬೆನ್ನಲ್ಲೇ ಕೇಸನ್ನ ಹಾಕಲಾಗಿದೆ. ಸಚಿವ ಸೋಮಶೇಖರ್ ಆ ಕ್ಷೇತ್ರದ ಸ್ಥಳೀಯ ಶಾಸಕ ST ಸೋಮಶೇಖರ್ ಅವ್ರು ಹೋಗಿದ್ರು ಸ್ಥಳಕ್ಕೆ. ಅಲ್ಲಿ ಹೋಗಾದ್ಮೇಲೆ ಸೂಚನೆ ಕೊಟ್ಟರು. ಸೊ ಹೀಗಾಗಿ FIR ಅನ್ನ ದಾಖಲು ಮಾಡಲಾಗಿದೆ. IPC ಸೆಕ್ಷನ್ 304A ಅಡಿ FIR ಅನ್ನ ದಾಖಲಿಸಿದ್ದಾರೆ ಪೊಲೀಸರು. IPC ಸೆಕ್ಷನ್ 304A ನಿರ್ಲಕ್ಷ್ಯದಿಂದ ಸಾವು ಅಂತ ಒಂದು IPC ಸೆಕ್ಷನ್ ಅಡಿಯಲ್ಲಿ ಬರುವಂಥದ್ದು. ಸೊ ಆ ಒಂದು ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಜ್ಞಾನಭಾರತಿ ಠಾಣೆಯಲ್ಲಿ ದಾಖಲಾಗಿದೆ FIR. ಜ್ಞಾನಭಾರತಿ ಠಾಣೆಯಲ್ಲಿ FIR ಅನ್ನ ದಾಖಲು ಮಾಡಲಾಗಿದೆ. ಬೆಸ್ಕಾಂ ಅಧಿಕಾರಿಯ ವಿರುದ್ಧ FIR ಅನ್ನ ದಾಖಲು ಮಾಡಲಾಗಿರುವಂಥದ್ದು. ಬರೀ FIR ದಾಖಲಾದ್ರೆ ಸಾಲಲ್ಲ, ಅಲ್ಲಿ ಏನು ಅಂತ ಕಠಿಣ ಕ್ರಮವನ್ನ ಕೈಗೊಳ್ಬೇಕಾಗಿದೆ. ಸುಮ್ಮನೆ ಅಲ್ಲಿ ಆ ಕ್ಷಣಕ್ಕೆ ಕಣ್ಣೆರಿಸುವಂತ ತಂತ್ರ ಆಗ್ಬಿಟ್ರೆ ಅಲ್ಲಿಗೆ ಮುಗ್ದೋಗ್ಬಿಡುತ್ತೆ ಎಲ್ಲದುವೆ. ಇನ್ನು ಎಷ್ಟು ಪ್ರಕರಣಗಳು ಈ ರೀತಿಯಾಗಿ ಆಗ್ಬೇಕೋ ಏನೋ ಗೊತ್ತಿಲ್ಲ. ಯಾವಾಗ ಎಚ್ಚೆತ್ಕೊಳ್ತಾರೋ ಏನೋ ಅಧಿಕಾರಿಗಳು ಗೊತ್ತಿಲ್ಲ. ಪದೇ ಪದೇ ಎಷ್ಟು ಮನವಿ ಮಾಡಿಕೊಂಡ್ರು ಕೂಡ ಸರಿಪಡಿಸ್ಲಿಕ್ಕೆ ಹೋಗಲ್ಲ. ಆ ಸರಿಪಡಿಸದಿರುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಘಟನೆಗಳು ನಡೀತಾನೆ ಇದಾವೆ ಬೆಂಗಳೂರಿನಲ್ಲಿ. ಪಾವಗಡದಲ್ಲಿ ಮೊನ್ನೆ ಅಷ್ಟೇ ಬಸ್ನಲ್ಲಿ ಓವರ್ಲೋಡ್ ಆಗಿ ಜನರನ್ನ ತುಂಬಿಕೊಂಡ್ಬಂದಿದ್ದಂತ ಹಿನ್ನೆಲೆಯಲ್ಲಿ ಒಂದು ಅಪಘಾತ ಆಗಿ 6 ಜನ ಸಾವನ್ನಪ್ಪಿದ್ರು. ಈ ರೀತಿಯಾದಂತ ಒಂದು ಉದಾಹರಣೆ ಕಣ್ಣ ಮುಂದೆ ಇದ್ರೂ ಕೂಡ ಇನ್ನೂ ನಿರ್ಲಕ್ಷ್ಯವನ್ನ ವಹಿಸಲಾಗ್ತಾ ಇದೆ. ಬಲಿಯಾದಾಗ ಮಾತ್ರನೇ ಪೌರುಷದ ಮಾತುಗಳ ಪ್ರಕರಣ ತಣ್ಣಗಾದ ಮೇಲೆ ಎಲ್ಲರೂ ಕೂಡ ಈಗ ಗಾಢ ಮೌನ. ಇಲ್ಲಿ ಅಲ್ಲಿ ಚೇಂಜ್ ಆಗ್ಬಿಡ್ತಾ ಸ್ಥಿತಿಯನ್ನು ನೋಡಿದ್ರೆ ಏನೂ ಇಲ್ಲ, ಏನು ಚೇಂಜ್ ಆಗಿಲ್ಲ. ಗೃಹ ಸಚಿವರೇ, ನಿಮ್ಮ ಉಸ್ತುವಾರಿ ಜಿಲ್ಲೆಯ ಸ್ಟೋರಿ ಇದು. 6 ಜನರ ಜೀವ ಬಲಿ ಪಡೆದಂತ ಬಳಿಕವೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಅಲ್ಲಿನ ಗಾಡಿಯವರು, ಮಾಲೀಕರು. ಅಪಾಯದಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಬಿಕಾಸ್ ಅಲ್ಲಿ ಬಸ್ನ ವ್ಯವಸ್ಥೆ ಇಲ್ಲ. ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಮೊನ್ನೆ ಆಗಿತ್ತು ಒಂದು ಅಪಘಾತ. 6 ಜನ ಸಾವನ್ನಪ್ಪಿದ್ರು. ಸಾಕಷ್ಟು ಜನರ ಸ್ಥಿತಿನೂ ಕೂಡ ಒಂದು ರೀತಿಯಾಗಿ ಗಂಭೀರವಾಗಿತ್ತು. ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಇನ್ನೂ ಕೂಡ ಖಾಸಗಿ ಬಸ್ ಪಲ್ಟಿಯಾಗಿ 6 ಮಂದಿ ಜೀವ ಕಳೆದುಕೊಂಡ್ರೂ ಕೂಡ ಇನ್ನೂ ಎಚ್ಚೆತ್ಕೊಂಡಿಲ್ಲ. ಇಷ್ಟಾದ್ರೂ ಎಚ್ಚೆತ್ಕೊಂಡಿಲ್ಲ ಅಲ್ಲಿನ RTO ಅಧಿಕಾರಿಗಳು. ಆ ಸಂದರ್ಭದಲ್ಲಿ ಮಾತ್ರ ಏನ್ ರೋಷಾವೇಶ ಪೌರುಷ ಇವ್ರುಗಳ್ದೆಲ್ಲ ಅಲ್ಲಿ ಬಂದಿದ್ದಂತ ಸಚಿವರುಗಳದ್ದು, ಜಿಲ್ಲಾ ಉಸ್ತುವಾರಿ ಸಚಿವರದ್ದು, ಆ ಕ್ಷೇತ್ರದ ಶಾಸಕರದ್ದು, ಎಲ್ಲರದ್ದು. ಆಟೋಗಳ ಟಾಪ್ ಮೇಲೆ ಕೂತ್ಕೊಂಡು ವಿದ್ಯಾರ್ಥಿಗಳು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆಟೋ ಟಾಪ್ ಅಂದ್ರೆ ಲೆಕ್ಕ ಹಾಕಿ, ಮೊದಲೇ ಅದು ಗಟ್ಟಿ ಇರಲ್ಲ ಆಟೋ ಟಾಪ್ ಅಂತದ್ರಲ್ಲಿ ಆಟೋ ಟಾಪ್ ಮೇಲೆ ಬೇರೆ ಕೂತ್ಕೊಂಡು ಓಡಾಡ್ತಿದ್ದಾರೆ. ಮಕ್ಕಳ ಜೀವಕ್ಕೆ ಅಪಾಯ ಆದ್ರೆ ಹೊಣೆ ಯಾರದ್ದು? ಸಚಿವರೇ. ನಿಮ್ಗೆ ತೋರಿಸ್ತಾ ಇದೀವಿ ಆ ಆಟೋವನ್ನ ನೋಡಿ. ನೀವು ಆಟೋದ ಮೇಲ್ಗಡೆ ಎಷ್ಟು ಜನ ಇದ್ದಾರೆ ಅಂತ. ಇದು ಪಾವಗಡದ್ದೇ. ಪಾವಗಡದಲ್ಲಿ ಇಷ್ಟು ದೊಡ್ಡ ಅನಾಹುತ ಸಂಭವಿಸಿದ್ರು ಕೂಡ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಲ್ಲಿನ ಶಾಸಕ. ಪಾವಗಡದ ಶಾಸಕ ವೆಂಕಟರಮಣಪ್ಪ ಮೊನ್ನೆ ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗ್ತಾರೆ. ಮಾಡಿ ಬೇಡ ಅಂತ ಇಲ್ಲ, ಅಟ್ಲೀಸ್ಟ್ ಹೋಗಿ ನೋಡಿ ನೀವುನು ನಿಮ್ ಕ್ಷೇತ್ರದಲ್ಲಿ ಹೆಂಗಿದೆ ಅಂತ. RTO ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ಬೇಕು ತಾನೆ ವೆಂಕಟರಮಣಪ್ಪ ಅವರೇ. ಅಲ್ಲಿ ಬರೀ ಸುಮ್ಮನೆ ಹೋಗ್ಬಿಟ್ಟು ಧರಣಿ ಮಾಡಿದ್ರೆ ಆಗಲ್ಲ. ನೋಡಿ ಹೆಂಗಿದೆ, ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಇನ್ನು ಈ ಪರಿಸ್ಥಿತಿ ಇದೆ ಅಂದ್ರೆ
ಇನ್ನೆಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಇರೋಣ ಅಲ್ಲಿನ ಜನಪ್ರತಿನಿಧಿಗಳದ್ದು ಮತ್ತೆ ಅಧಿಕಾರಿಗಳದ್ದು, ಪೊಲೀಸ್ ಇಲಾಖೆ, RTO ಇಲಾಖೆ ಅವ್ರದ್ದು ಎಲ್ಲರದ್ದು ಕೂಡ ಫುಲ್ ತುಂಬಿ ತುಳುಕ್ತಾ ಇದೆ ಆಟೋ. ಮೇಲ್ಗಡೆ ಒಂದು 4-5 ಜನ ವಿದ್ಯಾರ್ಥಿಗಳು ಕೂತ್ಕೊಂಡಿದ್ದಾರೆ. ಅಲ್ಲಿರುವಂತ ಸ್ಥಳೀಯರಾದ್ರೂ ಎಚ್ಚರಿಸೋದು ಬೇಡವಾ? ಇಷ್ಟು ದೊಡ್ಡ ಅನಾಹುತ ಸಂಭವಿಸಿದೆ, ಆಘಾತ ಆಗಿದೆ, ಅದರಿಂದ ಇನ್ನೂ ಹೊರಬರ್ಲಿಕ್ಕೆ ಆಗ್ತಾ ಇಲ್ಲ. ಪದೇ ಪದೇ ಅಂತ ಅನಾಹುತಗಳನ್ನ ನೋಡ್ಬೇಕಾಗಿದೆಯಾ ನಾವು ಅಂತ ಎಚ್ಚರಿಸಬೇಕಾಗಿತ್ತು ಅಟ್ಲೀಸ್ಟ್ ಸ್ಥಳೀಯರು. ಯಾಕೆಂದ್ರೆ ಇಂಥ ನಿರ್ಲಜ್ಜ ಬೇಜವಾಬ್ದಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಚಿವರಿದ್ದಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಾವೇ ಎಚ್ಚೆತ್ಕೊಳ್ಬೇಕು. ಆದ್ರೆ ಆ ಕೆಲಸನೂ ಆಗ್ತಾ ಇಲ್ಲ ಅಲ್ಲಿ. ನೋಡಿ, ನಿಮ್ಗೆ ಆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ. ಆ ಮೊನ್ನೆ ಬಸ್ಸಲ್ಲಿ 50 ಜನ ಕೂರೋ ಬಸ್ಸಲ್ಲಿ 140 ಜನ 150 ಜನ ಕೂರಿಸ್ಕೊಂಡು ಹೋಗಿದ್ದಕ್ಕೆ ಆ ಘಟನೆ ಆಗಿದ್ದು. ಇದು ಅಷ್ಟೇ, ಮೊದಲೇ 3 ವೀಲರ್, ಅದು ಮೊದಲೇ ಬ್ಯಾಲೆನ್ಸ್ ಇರಲ್ಲ ಆಟೋದಲ್ಲಿ, ಸ್ಟ್ರೆಂತ್ ಇರಲ್ಲ ಮೇಲ್ಗಡೆ ಟಾಪ್ ಅಲ್ಲಿ. ಅಂತ ಒಂದು ಆಟೋದಲ್ಲಿ ಕೂರ್ಸ್ಕೊಂಡು ಹೋಗ್ತಾ ಇದಾರೆ. ಸ್ವಲ್ಪ ಕ್ರಾಸ್ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಅದು 25-30 ಸ್ಪೀಡಲ್ಲಿ ಹೋದ್ರೆ ಅದು ಕರ್ವಲ್ಲಿ ಬಗ್ಬಿಡುತ್ತೆ ಆಟೋ. ಅಂಥದ್ರಲ್ಲಿ ಮೇಲ್ಗಡೆ 4-5 ಜನ ಕೂರ್ಸ್ಕೊಂಡು ಹೋಗ್ತಾ ಇದ್ದಾನೆ ಅವನು ಆಟೋದವನು. ಮೊದಲು ಆಟೋ ಸೀಸ್ ಮಾಡಬೇಕು, ಅವನ ಮೇಲೆ ಕೇಸ್ ಹಾಕ್ಬೇಕು. ಹಾಗೆ ಅಲ್ಲಿರುವಂತ RTO ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕಾಗಿದೆ. ಜಿಲ್ಲಾಧಿಕಾರಿಗಳೇ ನೋಡಿ, ನಿಮ್ಮ ತುಮಕೂರು ಜಿಲ್ಲೆಯ ಪಾವಗಡದ ಸ್ಥಿತಿ ಹೆಂಗಿದೆ ಅಂತ. ಹಿಂದುಳಿದ ಜಿಲ್ಲೆ, ಹಿಂದುಳಿದ ತಾಲೂಕು ಅಂತ ಹಂಗೆ ನಿರ್ಲಕ್ಷ್ಯ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅಲ್ಲಿ ಎಲ್ಲಾದ್ರಲ್ಲೂ ಕೂಡ ನಿರ್ಲಕ್ಷ್ಯ ಇದೆ. ಒಂದ್ ಕಡೆ ಅಭಿವೃದ್ಧಿನೂ ಇಲ್ಲ, ಇನ್ನು ಒಂದ್ ಕಡೆ ಈ ರೀತಿಯಾದಂಥ ವ್ಯವಸ್ಥೆನೂ ನೆಟ್ಟಗಿಲ್ಲ, ಬಸ್ ವ್ಯವಸ್ಥೆ ಸರಿಯಾಗಿಲ್ಲ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ಥಳೀಯರಾಗಿರುವಂಥ ಅನಿಲ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಅನಿಲ್. ಅನಿಲ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಸರ್, ಕೇಳಿಸ್ತಾ ಇದೆ. ಏನ್ ಬುದ್ಧಿನೇ ಇಲ್ವಾ ಅಂತ? ಸರ್, ನಾವು ಸಹ ಅಲ್ಲಿ ಸ್ಥಳೀಯ ಇವರು ಡಿಪೋ ಮ್ಯಾನೇಜರ್ ಅವ್ರಿಗೂ ಸಹ ಸಾಕಷ್ಟು ಬಾರಿ ಹೋಗಿ ಮನವಿ ಮಾಡಿದೀವಿ ಸರ್. ನಮ್ ನೀಡ್ಗಲ್ ಹೋಗ್ಲಿಕ್ಕೆ ಮತ್ತೆ ಈ ಅರಸೀಕೆರೆ ಭಾಗಕ್ಕೆ ಮತ್ತೆ ಈ ಗುಂಡ್ಲಲ್ಲಿ ಭಾಗಕ್ಕೆ ತುಂಬಾ ಬಸ್ಗಳು ಬಿಡಿ ಅಂತ ನಾವು ಪ್ರತಿಯೊಂದು ಹಳ್ಳಿಗೂ ಬಸ್ ಬಿಡಿ ಅಂತ ಕೇಳ್ಕೊಂಡಿದೀವಿ ಸರ್. ಆದ್ರೆ ಅವರು ಅದು ಇದಕ್ಕೆ ಯಾವ್ದಕ್ಕೂ ಕ್ಯಾರೆ ಅಂತ ಇಲ್ಲ. ನಮ್ಮ ಪಾವಗಡ ತಾಲೂಕಿನ 4 ಹೋಬಳಿಗಳ ಪೈಕಿ ನಿಡ್ಗಲ್ ಹೋಬಳಿ ಪ್ರಮುಖವಾದ ಹೋಬಳಿ ಸರ್. ಹೋಬಳಿ ಕೇಂದ್ರಕ್ಕೆ ಬಸ್ ಹೋಗಲ್ಲ ಸರ್. ವಿಪರ್ಯಾಸ. ಮಹಾರಾಜರು ಆಳಿದಂತಹ ಸ್ಥಳ ಸರ್ ಅದು. ಆ ಒಂದು ಸ್ಥಳಕ್ಕೆ ಅಲ್ಲ, ನೀವು ಇದ್ರ ಬಗ್ಗೆ ಅಲ್ಲಿನ ಶಾಸಕರ ಗಮನಕ್ಕೆ ತಂದಿದ್ರಾ? ಸರ್, ಶಾಸಕರಿಗೂ ತಂದಿದೀವಿ ಸರ್, ಡಿಪೋ ಮ್ಯಾನೇಜರ್ಗೂ ತಂದಿದ್ದೀವಿ, ತಹಸೀಲ್ದಾರ್ ಅವ್ರಿಗೆ ಮೊನ್ನೆ ಸರ್ ರೈತ ಸಂಘ AVVP ಎಲ್ಲಾ ಸೇರಿ ನಾವು ಮನವಿ ಕೊಟ್ಟಿದೀವಿ ಸರ್. ಇಲ್ಲಿ ಬಂದು ಬಾವಿಲಿ ಇಳಿದ್ಬಿಟ್ಟು ವಿಧಾನಸಭೆಯಲ್ಲಿ ಪ್ರತಿಭಟನೆ ಮಾಡ್ತಾರ. ಅಲ್ಲಿರುವಂತ ವ್ಯವಸ್ಥೆ ಸರಿ ಮಾಡ್ಲಿಕ್ಕೆ ಆಗಲ್ವಾ ವೆಂಕಟರಮಣಪ್ಪ ಅವ್ರಿಗೆ? ಸಚಿವರು ಬೇರೆ ಆಗಿದ್ರು ಅವರು. ಹಾ ಸರ್. ಏನಪ್ಪ, ಯಾರು ಹೇಳ್ತಾರೆ ಇವ್ರಿಗೆಲ್ಲ? ಸರ್, ಅದು ಪ್ರಮುಖವಾಗಿ ಪಾವಗಡದಲ್ಲಿ ಈಗ ವೈನ್ ಹೊಸಕೋಟೆ ಕಡೆ 15 ನಿಮಿಷಕ್ಕೊಂದು ಬಸ್ ಹೋಗುತ್ತೆ ಸರ್. ಆದ್ರೆ ಈ ಭಾಗಕ್ಕೆ ಬಸ್ ಅನ್ನೋದೇ ಇಲ್ಲ. ಮೊನ್ನೆ ದುರಂತ ನಡೆದ ಮೇಲೆ ವೈನ್ ಹೊಸಕೋಟೆಗೆ 15 ನಿಮಿಷಕ್ಕೊಂದು 30 ನಿಮಿಷಕ್ಕೊಂದು ಬಸ್ ಹೋಗುತ್ತೆ ಸರ್. ಆದ್ರೆ ನಿಡಗಲ್ ಹೋಬಳಿಗೆ ಯಾವುದೇ ರೀತಿಯಾದಂತಹ ಸರಿಯಾದ ಬಸ್ ವ್ಯವಸ್ಥೆನೇ ಇಲ್ಲ ಸರ್. ಜಿಲ್ಲಾಧಿಕಾರಿಗಳಿಗೆಲ್ಲ ಮನವಿ ಮಾಡ್ಕೊಂಡಿದ್ದೀರಾ? ಸರ್, ಮೊನ್ನೆ ಪಾವಗಡಕ್ಕೆ ಜಿಲ್ಲಾಧಿಕಾರಿಗಳು ಬಂದಾಗ ಮನವಿ ಮಾಡಿದ್ವಿ, ಶ್ರೀರಾಮುಲು ಅವ್ರು ಬಂದಾಗ ಮನವಿ ಮಾಡಿದ್ವಿ. ಸುಮ್ನೆ ಆ ಟೈಮಲ್ಲಿ ಬಂದು ಮೀಡಿಯಾ ಮುಂದೆ ಪೋಸ್ಟ್ ಕೊಟ್ಟೋದ್ರು ಎಲ್ಲಾರು. ಹಂಗೆ ಇದೆ ಸರ್, ನೋಡ್ತಾ ಇದ್ರೆ ಹಂಗೆ ಇದೆ ಸರ್. ನಮಗೆ ಆಶ್ಚರ್ಯ ಅನ್ಸುತ್ತೆ, ಇನ್ನೂ ಕೂಡ ಅಲ್ಲಿ ಬುದ್ಧಿ ಬರ್ತಾ ಇಲ್ಲ ಜನಕ್ಕೆ ಅಂದ್ರೆ ಏನ್ ಅರ್ಥ? ಓಕೆ, ಈ ನಿರ್ಲಜ್ಜ ಬೇಜವಾಬ್ದಾರಿ ಅಧಿಕಾರಿಗಳು ಒಂದ್ ಕಡೆ ಆದ್ರೆ ಇನ್ನೂ ಒಂದ್ ಕಡೆ ಈ ಶಾಸಕರು ಬೇರೆ. ಬಂದು ಆ ಸ್ಥಳಕ್ಕೆ ಬಂದು ಹೆಂಗಿದೆ ವ್ಯವಸ್ಥೆ, ಎಷ್ಟೊತ್ತಿಗೆ ಬರ್ತಾ ಇದೆ ಬಸ್ಗಳು, ಯಾವ ರೀತಿಯ ಬಸ್ ವ್ಯವಸ್ಥೆ ಮಾಡಬೇಕು ಕೇಳೋ ಒಂದು ಸ್ವಲ್ಪ ಪರಿಜ್ಞಾನ ಬೇಡವಾ ಅಂತ. ಓಕೆ, ನೋಡೋಣ. ಇಲ್ಲಿ ಈ ಸುದ್ದಿ ಪ್ರಸಾರ ಮಾಡಿದ್ವಿ, ಅವ್ರಿಗೂ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಅಟ್ಲೀಸ್ಟ್ ಈಗ್ಲಾದ್ರೂ ಎಚ್ಚೆತ್ಕೊಳ್ತಾರಾ ಸ್ಥಳೀಯ ಶಾಸಕ ಅಂತ ನೋಡೋಣ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸುಪ್ರೀಂ ಕೋರ್ಟ್ ನಲ್ಲಿ ಹಿಜಾಬ್ ಅರ್ಜಿ ವಿಚಾರಣೆ ಆಗುವಂತ ಸಾಧ್ಯತೆ ಇದೆ. ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಸಲ್ಲಿಕೆ ಮಾಡಿದಂತ ಮೇಲ್ಮನವಿ ಇದು. 6 ಮಂದಿ ವಿದ್ಯಾರ್ಥಿನಿಯರು ಸೇರಿದಂತೆ ಹಲವು ಸಂಘಟನೆಗಳಿಂದ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆ ಒಂದು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ. ಈ ಹಿಂದೆ ತುರ್ತು ವಿಚಾರಣೆಗೆ ಮನವಿಯನ್ನ ಮಾಡಿದ್ರು ಅರ್ಜಿದಾರರು, ಆದರೆ ತುರ್ತು ವಿಚಾರಣೆಗೆ ನಿರಾಕರಿಸಿತ್ತು ಸುಪ್ರೀಂ ಕೋರ್ಟ್. ಇಂದು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ. ನೋಡ್ಬೇಕು ಇವತ್ತು ವಿಚಾರಣೆ ಆಗುತ್ತಾ ಅಂತ. ಯಾಕಂದ್ರೆ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು ಹೈಕೋರ್ಟ್ ನಲ್ಲಿ ವಿಚಾರಣೆ ಆಗುವಂತ ಸಂದರ್ಭದಲ್ಲಿ. ಅದಾದ್ಮೇಲೆ ಹೈಕೋರ್ಟ್ ಫಸ್ಟ್ ಮಧ್ಯಂತರ ತೀರ್ಪನ್ನ ನೀಡಿತ್ತು. ಮಧ್ಯಂತರ ತೀರ್ಪು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಲಾಗಿತ್ತು. ಆ ಸಂದರ್ಭದಲ್ಲಿ ತುರ್ತು ವಿಚಾರಣೆ ಕೈಗೆತ್ತಿಕೊಳ್ಳೋದಿಲ್ಲ, ಅಲ್ಲಿ ವಿಚಾರಣೆ ನಡೀತಾ ಇದೆ, ಆಗ್ಲಿ ಅಂತ ಹೇಳಿತ್ತು ಸುಪ್ರೀಂ ಕೋರ್ಟ್. ಅದಾದ್ಮೇಲೆ ಈ ಒಂದು ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಕೂಡ ಹೊರ ಬರುತ್ತೆ. ಫೈನಲ್ ವರ್ಡಿಕ್ಟ್ ಅನ್ನ ಹೈಕೋರ್ಟ್ ಪೂರ್ಣಪೀಠ
ಕೊಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಆ ಒಂದು ಸಮುದಾಯದವರು ಆ ವಿಚಾರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನವನ್ನ ಇಟ್ಕೊಂಡಿದ್ರು. ಆ ಒಂದು ವಿಚಾರದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ರು. ಆದರೆ ಬಂದನ್ನ ಮಾಡ್ಕೊಂಡಿದ್ರು. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವ ಮುಖಾಂತರ ಅವರೊಂದು ಸ್ವಲ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ಧರಣೇಶ್, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಾಗಿತ್ತು ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವತ್ತು ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆಯಾ? ಈಗ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಹೈಕೋರ್ಟ್ ನಲ್ಲಿ ಮಧ್ಯಂತರ ಆದೇಶ ಬಂದಿತ್ತು ಮತ್ತು ಅಂತಿಮ ಆದೇಶ ಬಂದಿತ್ತು. ಸೊ ಆ ಎರಡೂ ಸಂದರ್ಭದಲ್ಲಿ ಏನೋ ಕೆಲವು ಅರ್ಜಿಗಳು ಸುಪ್ರೀಂ ಕೋರ್ಟ್ಗೆ ಬಂದಿದ್ವು. ಅರ್ಜಿಯನ್ನ ಮಂಡಿಸಿ ಕಳೆದ ವಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದಂತ ಸಂದರ್ಭದಲ್ಲಿ ವಕೀಲ ದೇವದತ್ ಕಾಮತ್ ಮತ್ತು ಸಂಜಯ್ ಹೆಗಡೆ ಅವರು ತುರ್ತು ವಿಚಾರಣೆಯನ್ನ ನಡೆಸಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ಪೀಠ ಈ ಮನವಿಯನ್ನ ನಿರಾಕರಿಸಿತ್ತು. ನಾವು ಹೋಳಿ ಹಬ್ಬದ ಬಳಿಕ ದಿನಾಂಕ ನಿಗದಿ ಮಾಡ್ತೀವಿ ಅಂತ ತಿಳಿಸಿತ್ತು. ಆದ್ರೆ ಈಗ ಹೋಳಿ ಹಬ್ಬ ಮುಗಿದಿದೆ. ಈಗ ಮತ್ತೊಮ್ಮೆ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಏನಂತಂದ್ರೆ ಬೇಗ ಈ ಒಂದು ಅರ್ಜಿಯ ವಿಚಾರಣೆಯನ್ನ ನಡೆಸಿ ಅಂತ. ಮತ್ತೆ ಇಲ್ಲಿ ಇನ್ನೊಂದು ಅಂಶವನ್ನ ಗಮನಿಸ್ಬೇಕೇನು ಅಂತಂದ್ರೆ, ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4-5 ಅರ್ಜಿಗಳು ಇದಾವೆ. ಆ ಅರ್ಜಿಗಳ ಪೈಕಿ ಕೆಲವು ಈಗಾಗಲೇ ದಾಖಲಾಗಿದ್ದಾವೆ, ಇನ್ನು ಕೆಲವನ್ನ ಮೆನ್ಷನ್ ಮಾಡುವ ಸಾಧ್ಯತೆಗಳು ಇದಾವೆ. ಸೊ ಹಾಗಾಗಿ ಆ ಎಲ್ಲವನ್ನ ಒಟ್ಟು ಮಾಡಿ ವಿಚಾರಣೆ ನಡೆಸಬೇಕಾಗತ್ತೆ. ಸಾಮಾನ್ಯವಾಗಿ ಈ ರೀತಿ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅರ್ಜಿಗಳು ದಾಖಲಾದಾಗ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ಆ ಸಂಬಂಧಪಟ್ಟಂತೆ ಮನವಿಯನ್ನ ಮಾಡ್ಕೊಂಡ್ರೆ, ವಿಚಾರಣೆಗೆ ಕೇಳಿದ್ರೆ, ಆಗ ಎಲ್ಲ ಅರ್ಜಿಗಳನ್ನ ಒಟ್ಟಿಗೆ ನಡೆಸಿ ವಿಚಾರಣೆ ನಡೆಸುವಂತಹ ಪದ್ಧತಿ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ. ಇವನ್ ಹೈಕೋರ್ಟ್ ನಲ್ಲೂ ಕೂಡ ಹಂಗೆ ಮಾಡ್ಲಾಗತ್ತೆ. ಹಾಗಾಗಿ ಈ ಒಂದು ಹಿಜಾಬ್ ಧರಿಸುವ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಈಗಲೂ 5-6 ಅರ್ಜಿಗಳು ಇರೋದ್ರಿಂದ ಅವೆಲ್ಲವನ್ನ ಒಟ್ಟುಗೂಡಿಸಿ ವಿಚಾರಣೆ ನಡೆಸುವ ಸಾಧ್ಯತೆಯೇ ಹೆಚ್ಚಿರುತ್ತೆ. ಸೊ ಹಾಗಾಗಿ ಇವತ್ತು ಯಾವುದೋ ಒಂದು ಅರ್ಜಿ ಬಂದು ಮೆನ್ಷನ್ ಆಗಿ ಅವರು ತುರ್ತು ವಿಚಾರಣೆ ಕೋರಿದ್ರೆ ಅದಕ್ಕೆ ಅವಕಾಶ ಕೊಡುವ ಸಾಧ್ಯತೆಗಳು ಇರಲ್ಲ. ಸೊ ಈಗ ಇದೇ ಕಾರಣಕ್ಕೋಸ್ಕರ ಕಳೆದ ಬಾರಿ ಕೂಡ ಹಂಗೆ ಹೇಳಲಾಗಿತ್ತು. ಈಗ ಅಥವಾ ಇವ್ರೇನಾದ್ರು ವಿಚಾರಣೆಯನ್ನ ನಡೆಸಿದ್ರು ಒಪ್ಕೊಂಡ್ರು ಕೂಡ ಸಂಬಂಧಪಟ್ಟಂತವ್ರು, ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಕರ್ನಾಟಕ ಸರ್ಕಾರದ ಕೂಡ ಒಂದು ಭಾಗಿದಾರಿಯಾಗಿದೆ. ಸೊ ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ನೋಟಿಸ್ ಕೊಡ್ಬೇಕಾಗತ್ತೆ, ನಿಮ್ಮ ವರ್ಷನ್ ಏನು ಅನ್ನುವಂಥದ್ದನ್ನ ಕೇಳ್ಬೇಕಾಗತ್ತೆ. ಸೊ ಹಾಗಾಗಿ ಅದೊಂದು ನೋಟಿಸ್ ಕೊಡುವಂತ ಪ್ರಕ್ರಿಯೆ ಆಗ್ಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ವಿಚಾರಣೆ ನಡೆಯುವ ಸಾಧ್ಯತೆಗಳು ಬಹಳ ಬಹಳ ಕಡಿಮೆ. ಇವತ್ತಂತ ಅಷ್ಟೇ ಅಲ್ಲ, ತುರ್ತು ವಿಚಾರಣೆ ನಡೆಯುವ ಸಾಧ್ಯತೆಗಳು ಕೂಡ ಬಹಳ ಕಡಿಮೆ. ಬಟ್ ಒಂದಾಗುವ ಸಾಧ್ಯತೆ ಇದೆ, ಇನ್ನೂ ಒಂದಷ್ಟು ಅರ್ಜಿಗಳು ಮೆನ್ಷನ್ ಆಗುವ ಅಥವಾ ಸಲ್ಲಿಕೆ ಆಗುವ ಸಾಧ್ಯತೆಗಳು ಇರ್ತವೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊಂಡ ಹಾಯುವಾಗ ಕೊಂಡಕ್ಕೆ ಬಿದ್ದಿದ್ದಾರೆ ಪೂಜಾರಿ. ಮಂಡ್ಯ ಜಿಲ್ಲೆಯ ತಮ್ಮಡಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮೂಕಮಾರಮ್ಮ ಹಬ್ಬದ ಕೊಂಡೋತ್ಸವದ ವೇಳೆ ಈ ಒಂದು ದುರಂತ ನಡೆದಿದೆ. ಕೊಂಡ ಹಾಯ್ತಾ ಇದ್ದಂತ ದೇವರ ಗುಡ್ಡಪ್ಪ ನಿಂಗರಾಜುಗೆ ಗಾಯ ಆಗಿರುವಂಥದ್ದು. ಕೊಂಡಕ್ಕೆ ಬಿದ್ದಂತ ತಕ್ಷಣ ಪೂಜಾರಿಯನ್ನ ರಕ್ಷಿಸಿದ್ದಾರೆ ಭಕ್ತರು. ತೀವ್ರವಾಗಿ ಗಾಯಗೊಂಡಿದ್ದಂತ ಪೂಜಾರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತದೆ. ಸಾಕಷ್ಟು ಘಟನೆಗಳನ್ನ ನೋಡಿದೀವಿ ಈ ರೀತಿಯಾಗಿ ಕೊಂಡ ಹಾಯುವಂತ ಸಂದರ್ಭದಲ್ಲಿ ಭಕ್ತರು ಅಥವಾ ಅಲ್ಲಿನ ಅರ್ಚಕರು ಯಾರಾದ್ರೂ ಬೀಳುವಂಥದ್ದನ್ನ. ಈಗ ಮತ್ತೊಮ್ಮೆ ಅದೇ ರೀತಿಯಾದಂಥ ಒಂದು ಘಟನೆ ನಡೆದಿರುವಂಥದ್ದು. ಕೊಂಡ ಹಾಯ್ತಾ ಇದ್ದಂಥ ದೇವರ ಗುಡ್ಡಪ್ಪ ನಿಂಗರಾಜುಗೆ ಗಾಯ ಆಗಿದೆ. ಕೊಂಡಕ್ಕೆ ಬಿದ್ದಂಥ ತಕ್ಷಣ ಪೂಜಾರಿಯನ್ನ ರಕ್ಷಿಸಿದ್ದಾರೆ ಭಕ್ತರು. ತೀವ್ರವಾಗಿ ಗಾಯಗೊಂಡಿದ್ರು ಆ ಪೂಜಾರಿ. ಅವರನ್ನ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಆ ದೃಶ್ಯಾವಳಿ ಕೂಡ ಸರಿಯಾಗಿದೆ. ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಬೇಕಾದ್ರೆ ಸಿಕ್ಕಿರುವಂಥ ದೃಶ್ಯಾವಳಿ ಅದು. ಫಸ್ಟ್ ಪೂಜಾರಿನೇ ಹೋಗ್ತಾ ಇದ್ದಾರೆ ಕೊಂಡವನ್ನ ಆಯುವಂಥ ಸಂದರ್ಭದಲ್ಲಿ, ಅವಾಗ ಬಿದ್ದಿರುವಂಥದ್ದು. ಅದು ಆ ಕೊಂಡದ ಮಧ್ಯ ಬಿದ್ದಿದ್ದಾರೆ. ತೀವ್ರವಾಗಿ ಗಾಯ ಆಗಿತ್ತಂತೆ. ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಆಸ್ಪತ್ರೆಗೆ ಸೇರಿಸಿ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ದಾಂಧಲೆ ಮುಂದುವರೆದಿದೆ. ಉದಯವಾರ, ಕಲ್ಲಳ್ಳಿ, ಕೆಸಗುಲಿ ಗ್ರಾಮಗಳಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದ್ದು ಆಹಾರವನ್ನ ಅರಸಿ ಮನೆಗೆ ನುಗ್ಗಿದೆ. ಆನೆಯನ್ನ ಕಂಡು ಜನರು ಕಿರ್ಚಾಡಿದ್ದಾರೆ. ಸಿಟ್ಟಿಗೆದ್ದಂತ ಆನೆ ಮನೆ ಮೇಲೆ ದಾಳಿಯನ್ನ ಮಾಡಿದ್ದು ಮನೆಯ ಕಂಬ ಬಿರುಕು ಬಿಟ್ಟಿದೆ. ಮತ್ತೊಂದು ಕಡೆ 9 ಆನೆಗಳ ಹಿಂಡಿನ ದಾಳಿಯಿಂದ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದ್ದು 500ಕ್ಕೂ ಹೆಚ್ಚು ಕಾಫಿ ಗಿಡ, ಶುಂಠಿ ಹಾನಿಯಾಗಿದೆ. ಸದ್ಯ ಸಕಲೇಶಪುರ ತಾಲೂಕಿನ ಕೆಸಗುಲಿ ಗ್ರಾಮಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ.
ಅಲ್ಲಿ ಕೊಟ್ಟಿಗೆದಲ್ಲಿ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಈ ವಾರ್ತೆಯ ಮುಖ್ಯಾಂಶಗಳ